ನಮ್ ಲೈಫ್ ನಲ್ಲಿ ಪ್ರೀತಿ ಆಗ್ಲಿ ಖುಷಿ ಆಗ್ಲಿ ಯಾವ್ದಕ್ಕೂ ಕೊರತೆ ಇರೋದಿಲ್ಲ. ನಮ್ದೇ ಒಂದು ರೇಂಜ್ ನಲ್ಲಿ ಲೈಫ್ ಸ್ಮೂತ್ ಆಗಿ ಹೋಗ್ತಿರತ್ತೆ. ಆ ಸಮಯದಲ್ಲೇ ಯಾರೋ ಒಬ್ರು ನಮ್ ಲೈಫ್ಗೆ ಎಂಟ್ರಿ ಆಗ್ತಾರೆ, ನಿಧಾನವಾಗಿ ಕ್ಲೋಸ್ ಆಗ್ತಾರೆ, ದಿನದಿಂದ ದಿನಕ್ಕೆ ಇನ್ನೂ ಹತ್ರವಾಗ್ತಾರೆ. ಅವರಿಂದ ಸಿಗೋ ಪ್ರೀತಿ ಕೇರ್ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಪ್ರೀತಿನಲ್ಲಿ ನಾವ್ ಇಷ್ಟು ಮುಳುಗ್ತೀವಿ ಅಂದ್ರೆ ನಮ್ ಜಗತ್ತೇ ಅವ್ರ ಆಗ್ಬಿಡ್ತಾರೆ. ಒಂದ್ ಕಾಲ್, ಒಂದ್ ಮೆಸೇಜ್ ಕೂಡ ನಮ್ ದಿನವನ್ನೇ ಚೇಂಜ್ ಮಾಡ್ಬಿಡ್ತದೆ. ಆದ್ರೆ ಪ್ರೀತಿ ಸ್ವಲ್ಪ ಚೇಂಜ್ ಆಗ್ತಾ ಬಂದಾಗ, ಅದೇ ಕಾಲ್ ಲೇಟ್ ಆದ್ರೆ, ಮೆಸೇಜ್ ಬಾರದಿದ್ರೆ ಮನಸ್ಸು ಹೆವಿ ಆಗತ್ತೆ. ಒಂದ್ ಸಮಯದಲ್ಲಿ ಅವ್ರಿದ್ದಾಗ ಲೈಫ್ ಕಂಪ್ಲೀಟ್ ಅನ್ನಿಸ್ತು. ಆದ್ರೆ ಅವ್ರು ದೂರ ಆಗ್ತಾ ಬಂದಾಗ ನಮ್ ಲೈಫ್ ಅನ್ನೇ ಇನ್ಕಂಪ್ಲೀಟ್ ಆಗಿ ಕಾಣಿಸ್ತದೆ. ಆ ಸಮಯದಲ್ಲಿ ತುಂಬಾ ನೋವಾಗತ್ತೆ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ಲೈಫ್ ಕಂಪ್ಲೀಟ್ ಆಗೋದ್ ಯಾರಿಂದ ಅಲ್ಲ, ನಾವು ನಮ್ಮನ್ನೇ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಯಾರಾದ್ರೂ ಬಂದ್ರೆ ಖುಷಿ ಹೆಚ್ಚಾಗ್ಬೋದು, ಆದ್ರೆ ಖುಷಿ ಇರೋದು ಅವರಿಂದ ಅಲ್ಲ. ನಿಮಗ್ ಬೇಕಾದ ಜೀವನ, ನಿಮಗ್ ಬೇಕಾದ ಖುಷಿ, ಅದನ್ನ ಕ್ರಿಯೇಟ್ ಮಾಡೋ ಪವರ್ ಕೂಡ ನಿಮ್ದೆ. ಯಾರು ಬಂದ್ರು ಯಾರು ಹೋದ್ರು ನಿಮ್ಮ ಜೀವನ ಅವ್ರಿಗಾಗಿ ನಿಲ್ಬಾರ್ದು.